ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ ಕದಂಬ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಿತಿನ್ ಆಚಾರ್ಯ. ಇವತ್ತು ನಮ್ಮ ಜೊತೆ ಮೋಸ್ಟ್ ಪ್ರಿಟಿ ಆ್ಯಂಡ್ ಗಾರ್ಜಿಯಸ್ ಗರ್ಲ್ ಸೋನಲ್ ಮೇಡಮ್ ಇದ್ದಾರೆ. ನಟೋರಿಯಸ್ ಚಿತ್ರದ ಒಂದೆರಡು ಮಾತುಕತೆ ಆಡೋಣ ಆ್ಯಂಡ್ ಚೂರು ತಲೆಹರಟೆ ಕೂಡ ಮಾಡೋಣ ಆ್ಯಂಡ್ ಕೊನೆಯದಾಗಿ ರ್ಯಾಪಿಡ್ ಫೈರ್ ರೌಂಡ್ ಕೂಡ ಇರುತ್ತೆ. ಸೊ ಹಾಗಾದರೆ ಮತ್ತೆ ಕನ್ನಡ ಬನ್ನಿ ಶುರು ಹಚ್ಕೊಳ್ಳೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ ಮೇಡಮ್. ಇದೇ 23ನೇ ತಾರೀಕು ಚಿತ್ರ ರಿಲೀಸ್ ಆಗ್ತಿದೆ. ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದೀರಾ? ನನಗೆ ಆ್ಯಕ್ಚುಲಿ ಯಾವ ಸಿನಿಮಾ ರಿಲೀಸ್ ಆದರೂ ಒಂದು ಸೇಮ್ ಎಕ್ಸೈಟ್ಮೆಂಟ್, ಆ ಸೇಮ್ ನರ್ವಸ್ನೆಸ್, ಆ ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್. ಓಕೆ ನಟೋರಿಯಸ್ ಚಿತ್ರದ ಒಂದು ಸ್ಟೋರಿ ಕೇಳಿದಾಗ ಆ್ಯಂಡ್ ರೈಟರ್ ಸ್ಟೋರಿ ಪಿಚ್ ಮಾಡಿದಾಗ ಸೊ ನಿಮ್ಗೆ ಫಸ್ಟ್ ಎಕ್ಸೈಟ್ಮೆಂಟ್ ಯಾವ ಥರ ಇತ್ತು ಮೇಡಮ್? ನನಗೆ ಆ್ಯಕ್ಚುಲಿ ಅವ್ರು ಫುಲ್ ಸ್ಕ್ರಿಪ್ಟ್ ಅನ್ನೋದು ಹೇಳಿರಲಿಲ್ಲ. ದೇ ಜಸ್ಟ್ ಟೋಲ್ಡ್ ಮಿ ನನ್ನ ಪೋರ್ಷನ್ ಏನಿದೆ, ನನ್ನ ಒನ್ ಲೈನ್ ಹೇಳಿದರು. ಸೊ ಅದರಲ್ಲಿ ಲವ್ ಸ್ಟೋರಿಯಲ್ಲಿ ಆ ನಟ್ವರ್ಲಾಲ್ ಅವರ ಜರ್ನಿಯಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿನೂ ಇದೆ. ಆ ಲವ್ ಸ್ಟೋರಿಯಲ್ಲಿ ನಾನು ಭಾಗಿಯಾಗಿರ್ತೀನಿ. ಐ ಥಿಂಕ್ ವೆರಿ ಡಿಫ್ರೆಂಟ್. ಜನರಲಿ ಇಂಥ ಸಿನಿಮಾಗಳಲ್ಲಿ ಹೀರೋಯಿನ್ಸ್ಗೆ ಜಾಸ್ತಿ ಸ್ಪೇಸ್ ಇರಲ್ಲ, ಬಟ್ ಇದರಲ್ಲಿ ಈಕ್ವಲ್ ಸ್ಪೇಸ್ ಇದೆ ಥ್ರೂ ಔಟ್ ದ ಸಿನಿಮಾ. ಆ ಜರ್ನಿಯಲ್ಲಿ ಬರೋ ಒಂದು ಕ್ಯಾರೆಕ್ಟರ್. ಯಾಕೆ ಕೇಳಿದೆ ಅಂದರೆ ಇದರಿಂದ ನೀವು ತುಂಬ ಲವ್ ಸ್ಟೋರೀಸ್ ಫಿಲ್ಮ್ಸ್ ಕೂಡ ಮಾಡಿದ್ರಿ. ಸೊ ಅಲ್ಲಿರೋ ಕ್ಯಾರೆಕ್ಟರ್ಗೂ ಮತ್ತು ಇಲ್ಲಿ ಒಂದು ಸೋಷಿಯಲ್ ವರ್ಕರ್ ಆಗಿರೋ ಕ್ಯಾರೆಕ್ಟರ್ಗೂ ಆ ಕ್ಯಾರೆಕ್ಟರ್ ತುಂಬ ಸ್ವಿಚ್ ಮಾಡೋಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಯಿತು? ಇದಕ್ಕೇನು ಪ್ರಿಪ್ರೇಷನ್ ಆಗಿದ್ರೆ? ನನಗೆ ಆ್ಯಕ್ಚುಲಿ ಸಿನಿಮಾ ಐ ಡು ನಾಟ್ ನೋ, ನನ್ನ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ಬಟ್ ಐ ಥಿಂಕ್ ಆ ಬ್ಲಡ್ಡಲ್ಲಿ ಹೆಂಗಿದೆ ಗೊತ್ತಿಲ್ಲ. ನನ್ನ ಸ್ಪಾಟ್ಗೆ ಹೋಗಿದ ತಕ್ಷಣ ಐ ಕ್ಯಾನ್ ಎನಾಕ್ಟ್. ಅಲ್ಲಿ ಕೊಟ್ಟರೆ ನಾನು ಅದಕ್ಕೆ ಪ್ರಿಪರೇಷನ್ಸು ಇದೆಲ್ಲ ಮಾಡಿದ್ರೆ ಐ ಡೋಂಟ್ ಆ್ಯಕ್ಚುಲಿ ಪ್ರಿಪರೇಷನ್ಸ್ ಮಾಡಿದರೆ ಅಲ್ಲಿ ಹೋಗಿ ಏನಾದರೂ ಉಲ್ಟಾ ಹೊಡಿತೀನಿ ನಾನು. ಬಟ್ ಜನರಲಿ ನಾನು ಆನ್ ಸ್ಪಾಟ್ ಓನ್ಲಿ ಐ ಸ್ವಿಚ್. ಸೊ ನನಗೆ ಅಷ್ಟು ಕಷ್ಟ ಆಗುತ್ತೆ. ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹೇಳಿದ್ರೆ ರೀಸೆಂಟಾಗಿ ನಿಮ್ಮ ಇಂಟರ್ವ್ಯೂ ನಾನು ನೋಡಿದೆ ಮೇಡಮ್. ಓಕೆನಾ, ನಾಗರ್ಬೆಲ್ ಸ್ಟೇ ಆಗಿ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದ್ರಿ ಅಂತ ಹೇಳಿದ್ರಿ. ಸೊ ಆ ಒಂದು ಕಷ್ಟಪಟ್ಟಿರೋ ಫೇಸ್ ಯಾವ ಥರ ಇತ್ತು ಮೇಡಮ್ ಇಂಡಸ್ಟ್ರಿಗೆ ಬರೋಕ್ಕೆ? ನಾನು ತುಳು ಸಿನಿಮಾ ಮಾಡ್ತಿರುವಾಗ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಅಲ್ಲಿ, ತುಳು ಫಿಲ್ಮ್ ಇಂಡಸ್ಟ್ರಿ. ಅಲ್ಲಿ ನಾನು 3 ಹಿಟ್ಸ್ ಕೊಟ್ಟಿದ್ದೆ. ಬಟ್ ಬೆಂಗಳೂರು ಬಂದು ಇಲ್ಲಿದ್ದು ವರ್ಕಿಂಗ್ ಸ್ಟೈಲ್ ಎಲ್ಲ ನಂಗೆ ತುಂಬ ಕಷ್ಟ ಆಯಿತು. ಅದು ಗೊತ್ತಿರಲಿಲ್ಲ, ಯಾರು ಪರಿಚಯ ಇಲ್ಲ ಆ್ಯಂಡ್ ಬ್ಯಾಕ್ಗ್ರೌಂಡ್ ಇಲ್ಲ, ಯಾರು ನನಗೆ ರೆಫರ್ ಮಾಡೋಕ್ಕೆ ಯಾರಿಲ್ಲ. ಸೊ ಐ ಥಿಂಕ್ ದ್ಯಾಟ್ ಈಸ್ ವೆನ್ ಪಂಚತಂತ್ರ ಮುಂಚೆ ಒಂದು 2-3 ಚಿಕ್ಕ ಸಿನಿಮಾಗಳು ಮಾಡಿದೆ. ಪಂಚತಂತ್ರ ಬಂದ ಮೇಲೆ ಐ ಥಿಂಕ್ ನನ್ನ ಗ್ರಾಫ್ ಪಿಕಪ್ ಆಗಿದೆ. ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಗೋದು ಮುಂಚೆನೇ ಶೃಂಗಾರದ ಹೊಂಗೆ ಮರ ಸಾಂಗ್ ರಿಲೀಸ್ ಆಗುವಾಗಲೇ ನನ್ನ ಗ್ರಾಫ್ ಪಿಕಪ್ ಆಯಿತು. ಓಕೆ, ರಾಬರ್ಟ್ ನಂತರ ಮತ್ತೆ ನರ್ಸ್ ಕ್ಯಾರೆಕ್ಟರ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ. ನಿಮ್ಮದು ಕ್ಯಾರೆಕ್ಟರ್ ಬರೀ ನರ್ಸಲ್ಲೇ ಗ್ರೋತ್ ಆಗ್ತಾ ಇದೆ. ಸೊ ಅದು ಹೌದಲ್ವಾ? ಆ್ಯಕ್ಚುಲಿ ಎಸ್, ಬಟ್ ಇಲ್ಲ, ಕಂಪೇರ್ ಮಾಡೋಕ್ಕಾಗಲ್ಲ ಈ 2 ಕ್ಯಾರೆಕ್ಟರ್ಸ್ನ. ದಟ್ ಈಸ್ ವಾಟ್ ವೆರಿ ಡಿಫ್ರೆಂಟ್. ರಾಬರ್ಟ್ ಇಸ್ ನರಸಮ್ಮ ಕ್ಯಾರೆಕ್ಟ್ರೇ ಒಂಥರ ವೆರಿ ಡಿಫ್ರೆಂಟ್. ಇದರಲ್ಲಿ ಶೀಸ್ ಅ ಸೋಷಲ್ ವರ್ಕರ್ ಜಾಸ್ತಿ, ಸೊ ಜಾಸ್ತಿ ಕನೆಕ್ಷನ್ ಇದೆ. ಬಟ್ ನರ್ಸ್ ಅನ್ನೋದು ಓಕೆ. ಎಷ್ಟು ಇದು ನಿಮ್ಮ ಸೆಕೆಂಡ್ ಪ್ಯಾನ್ ಇಂಡಿಯಾ ಮೂವಿ ಕೂಡ ಇದು? ಹೌದು. ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಸೆಕೆಂಡ್ ಪ್ಯಾನ್ ಇಂಡಿಯಾ ಮೂವಿಲಿ? ನನಗೆ ಎಲ್ಲಕ್ಕಿಂತ ಜಾಸ್ತಿ ಕನ್ನಡದವ್ರು ನೋಡಲಿ ಸಿನಿಮಾ. ಐ ಥಿಂಕ್ ಬೇರೆ ಲ್ಯಾಂಗ್ವೇಜಸ್ಗಿಂತ ಲೆಟ್ ಅಸ್ ಗಿವ್ ಇಂಪಾರ್ಟೆನ್ಸ್ ಹಿಯರ್. ಓಕೆ, ಇಲ್ಲಿ ಜನರು ಸಪೋರ್ಟ್ ಮಾಡಿದರೆ ಆಟೋಮ್ಯಾಟಿಕ್ಲಿ ಆ ವರ್ಡ್ ಆಫ್ ಮೌತಿಂದ ಬೇರೆ ಲ್ಯಾಂಗ್ವೇಜ್ ಅವರೇ ಬಂದು ಕೇಳ್ತಾರೆ ಯಾವ ಸಿನಿಮಾ ಏನು ಅಂತ. ಸೊ ಖುಷಿ ಇದೆ ಸರ್, ಖಂಡಿತ. ಆ ಒಂದು ಹ್ಯಾಪಿನೆಸ್ ದ್ಯಾಟ್ ಅಗೇನ್ ಇಟ್ಸ್ ರಿಲೀಸಿಂಗ್ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹ್ಯಾಪಿನೆಸ್ ಖಂಡಿತ ಇದೆ. ತನುಷ್ ನಿಮ್ಮ ನಟರಾಜ ಚಿತ್ರದ ಹೀರೋ. ಸೊ ಅವರು ಪ್ರೊಡ್ಯೂಸರ್ ಕಮ್ ಆ್ಯಕ್ಟರ್ ಕೂಡ ಹೌದು. ಎಲ್ಲೂ ನರ್ವಸ್ನೆಸ್ ಇತ್ತ ಪ್ರೊಡ್ಯೂಸರ್ ಜೊತೆ ನಾನು ಆ್ಯಕ್ಟ್ ಮಾಡ್ತೀನಿ ನನ್ನದು? ಇಲ್ಲ, ಆ ಥರ ಯಾವತ್ತೂ ಅನಿಸ್ಲಿಲ್ಲ. ಐ ನೆವರ್ ಫೆಲ್ಟ್ ದ್ಯಾಟ್. ಬಟ್ ಯಾಕಂದರೆ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಆ್ಯಕ್ಚುಲಿ. ಒಂದು ಆ್ಯಕ್ಟರ್ ಆಗುವಾಗ ಈಸ್ ಜಸ್ಟ್ ಅನ್ ಆ್ಯಕ್ಟರ್. 5 ಗಂಟೆ ಆಗುವಾಗ ಪೇಮೆಂಟ್ಸ್ ಎಲ್ಲ ತಲೆಗೆ ಬರುತ್ತಲ್ಲ, ಆವಾಗ ಓಡೋಗ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ತುಂಬ ಒಳ್ಳೆಯವರು ಅವರು. ವೆರಿ ಸಾಫ್ಟ್. ನಾನು ಹಂಗಲ್ಲ, ನಾನು ಒಂದು ಸ್ವಲ್ಪ ತಪ್ಪಂತ ಹೇಳ್ಬಿಡ್ತೀನಿ. ಬಟ್ ಅವರು ತುಂಬ ಅಂದರೆ ತುಂಬ ಸಾಫ್ಟ್ ಸ್ಪೋಕನ್ ಪರ್ಸನ್. ನಟವರ್ಲಾಲ್ ಚಿತ್ರದಿಂದ ನೀವು ಕಲ್ತಿರೋದು ಏನಾದರೂ ಇದೆ? ಪೇಷನ್ಸ್. ತನುಷಿಂದಾನೆ ತುಂಬ ಪೇಷನ್ಸ್, ಲಾಟ್ ಆಫ್ ಪೇಷನ್ಸ್. ಯಸ್. ಅಪಾರ್ಟ್ ಫ್ರಮ್ ದ್ಯಾಟ್ ಐ ಥಿಂಕ್ ಹೊಸ ಟೀಮ್ ಜೊತೆ ವರ್ಕ್ ಮಾಡುವಂಥ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರಿಂದ. ನಾನು ಆ್ಯಕ್ಚುಲಿ ಇವತ್ತುವರೆಗೂ ಮಾಡಿರೋ ಯಾವ್ದು ಸಿನಿಮಾದಲ್ಲಿ ನನಗೆ ಅಯ್ಯೋ ಈ ಸಿನಿಮಾ ಮಾಡಬಾರ್ದಿತ್ತು ಅನ್ನೋ ಒಂದು ರಿಪೆಂಟೆನ್ಸ್ ಇಲ್ಲ. ಯಾಕಂದರೆ ಎಲ್ಲ ಸಿನಿಮಾದಿಂದ ಏನಾದರೂ ಕಲಿತಾ ಇದ್ದೀವಿ, ಕಾನ್ಷಿಯಸ್ಲಿ ಆರ್ ಅನ್ಕಾನ್ಷಿಯಸ್ಲಿ ನಮ್ಗೆ ಗೊತ್ತಿರಲ್ಲ, ಬಟ್ ಅನ್ಕಾನ್ಷಿಯಸ್ಲಿ ಆರ್ ಕಾನ್ಷಿಯಸ್ಲಿ ಕಲಿತಾನೆ ಇರ್ತೀವಿ ನಾವು. ಸೊ ಐ ಥಿಂಕ್ ಇದರಲ್ಲೂ ಪ್ರಾಬಬ್ಲಿ ಗೇನ್ಡ್ ಮೋರ್ ಇನ್ ಆ್ಯಕ್ಟಿಂಗ್ ಆರ್ ಏನಾದರೂ ಇರ್ಬೋದು. ಎಷ್ಟೋ ಫಿಲಮ್ಗಳಲ್ಲಿ 1-3-4 ಜನ ಆಕ್ಟರ್ಸ್ ಇದ್ದೇ ಇರ್ತಾರೆ. ಆದರೆ ಈ ಚಿತ್ರದಲ್ಲಿ ಮೋರ್ ದೆನ್ 30, ಐ ಥಿಂಕ್ 30. ನನಗೇನು ಇದು ಒಂದು ಸರ್ಪ್ರೈಸ್. ಯಾಕಂದರೆ ನನಗೆ ಶೂಟಿಂಗ್ ಇದ್ದಾಗ ನಾನು ತನುಷ್ ಅಷ್ಟೇ ಇದ್ದಿದ್ದು, ನಾವಿಬ್ಬರೇ ಇಡೀ ಸಿನಿಮಾದಲ್ಲಿ. ನಿನ್ನೆ ಟ್ರೇಲರ್ ನೋಡ್ತಿರುವಾಗ ನಾನು ಒಂದು ನಿಮಿಷ ಇವರು ಇದ್ದಾರೆ, ಅವರಿದ್ದಾರೆ, ಇವ್ರ ಜೊತೆ ಒಂದಿನ ಮುಂಚೆ ನಾನು ಶೂಟಿಂಗಲ್ಲಿದ್ದೀನಿ. ರಾಜೇಶ್ ಸರ್ ಜೊತೆ ಮತ್ತು ಸುಜಯ್ ಅವ್ರ ಜೊತೆ, ಸುಜಯ್ ಶಾಸ್ತ್ರಿ ಜೊತೆ ಮಂಗಳೂರಲ್ಲಿ ಶೂಟಿಂಗಲ್ಲಿದ್ದೆ ನಾನು.
ಇಲ್ಲಿ ನೋಡಿದ್ರೆ ಅವರು ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ನನಗೂ ಇಟ್ ಇಸ್ ಅ ಸರ್ಪ್ರೈಸ್. 40 ಆರ್ಟಿಸ್ಟ್ ಇದ್ದಾರಂತೆ ಟೋಟಲಿ. ಪ್ರತಿ ಆರ್ಟಿಸ್ಟ್ ಕನ್ಫ್ಯೂಷನ್ ನಿಮಗೆ? ಹೌದು, ನಾವು ಅವ್ರ ಜೊತೆ ನಂಗೆ ಸೀನ್ಸೇ ಇರಲಿಲ್ಲ. ಸೊ ನಂಗೆ ಗೊತ್ತೂ ಇರಲಿಲ್ಲ ಅವ್ರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅಂತ. ಓಕೆ, ನಿಮ್ಮ ತಂದೆಯವರು ಸಿಂಗರು, ನಿಮ್ಮ ಅಕ್ಕವರು ಸಿಂಗರು, ನೀವು ಕೂಡ ಸಿಂಗರು. ಆದರೆ ಕೇಳ್ತಾರೆ ಏನಕ್ಕೆ ಅಂದರೆ ಮೇಡಮ್, ಈ ಚಿತ್ರದಲ್ಲಿ ಕೆಲವೊಂದಿಷ್ಟು ಸಾಂಗ್ ಇಷ್ಟ ಆಗಿರೋ ಸಾಂಗ್ಗಳಿದೆ ನಿಮಗೆ. ಸೊ ಆ ಸಾಂಗ್ನ ಒಂದು ಲೈನ್ ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವುದೋ ಒಂದು ಸಾಂಗ್ ಲಿರಿಕ್ಸು. ಎಸ್. ಈ ಹುಡುಗಿ ನಕ್ಬಿಟ್ರೆ ಒಂಥರ ಆಯ್ತದೆ, ಬೈಕಲ್ ಬರ್ತಿದ್ರೆ ಜೀವ ಹೋದಂಗಾಯ್ತದೆ. ಅಷ್ಟೇ. ಕೆಲವೊಂದಿಷ್ಟು ಮೂವಿಗಳು ಲೈಕ್ ಹೀರೋಯಿನ್ಸ್ಗಳಾಗಿರ್ಬೋದು ಮೇಡಮ್, ಸಾಕಷ್ಟು ಒಂದು 2-3 ಫಿಲಮ್ ಮಾಡ್ತಾರೆ. ಎಸ್ ಹೌದು, ಲೈಕ್ ಒಂದು ಆ್ಯಟಿಟ್ಯೂಡ್ ಬಂದುಬಿಡುತ್ತೆ ಆ್ಯಸ್ ಯೂಶಲ್ ಆಗಿ. ಸೊ ನಾನು ನೋಡ್ದಂಗೆ ಸೋನಲ್ ಅವರು ಸೋಷಿಯಲ್ ಮೀಡಿಯಲ್ಲಿ ಆಗಿರ್ಬೋದು, ಒಂದು ಫ್ಯಾನ್ಸ್ಗಾಗಿರ್ಬೋದು ಅಥವಾ ಯಾರೋ ಒಬ್ಬರು ಜೊತೆಗೆ ಸೊ ಅವ್ರು ಒಂದು ಫೋಟೋ ಕೊಡೋದಾಗಿರ್ಬೋದು, ಮಾತುಕತೆ ಆಗಿರ್ಬೋದು, ಯಾವ ಥರ ಇದು ಡೌನ್ ಟು ಅರ್ತ್ ಅಂತ? ಇಲ್ಲ, ನಾನು ಆ್ಯಕ್ಚುಲಿ ಫ್ರಾಮ್ ದ ಬಿಗಿನಿಂಗ್ ನಾನು ಹಂಗೆ. ಐ ಡೋಂಟ್ ಲೈಕ್ ಟು ಬಿ ಫೇಕ್. ಪ್ರಾಬ್ಲಮ್ ಇಸ್ ನನಗೆ ಯಾರ ಮುಂದೆ ಒಂಥರ ಇರೋದು, ಹಿಂದೆ ಒಂಥರ ಸ್ಕ್ರೀನ್ ಅಂದರೆ ಕ್ಯಾಮ್ರಾ ಮುಂದೆ ಒಂಥರ ಇರೋದು, ಹಿಂದೆ ಅದು ನಾನು ಬಿಲೀವೇ ಮಾಡಲ್ಲ. ಇದು ನನ್ನ ಅಕ್ಕ ಇವಾಗ ಶೀ ಈಸ್ ವರ್ಕಿಂಗ್ ಇನ್ ದುಬೈ. ಅವಳದ್ದೇನು ಪ್ರೊಫೆಷನ್ ಇದೆಯೋ ಇದೂ ನನ್ನದೊಂದು ಪ್ರೊಫೆಷನ್ ಅಷ್ಟೇ. ಅದನ್ನು ಜಾಸ್ತಿ ನನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡಿದರೆ ನನ್ನ ಲೈಫ್ ಹೋಯಿತು ಅಂತ ಅನಿಸುತ್ತೆ. ಸೊ ಐ ಸ್ಟಿಲ್ ಲವ್ ಗೋಯಿಂಗ್. ಇವಾಗಲೂ ನಾನು ಸ್ಟ್ರೀಟ್ ಶಾಪಿಂಗ್ ಹೋಗ್ತೀನಿ. ಐ ಎಂಜಾಯ್ ಆಲ್ ದಿಸ್. ಆ್ಯಂಡ್ ಅದನ್ನು ಆ ಆ್ಯಟಿಟ್ಯೂಡ್ ಬಂದಿದ ತಕ್ಷಣ ನನಗೇನು ಅನಿಸುತ್ತೆ ಅಂದರೆ ಹಾಫ್ ಆಫ್ ಯುವರ್ ಲೈಫ್ ಇಸ್ ಗಾನ್. ಎಸ್, ಯು ಡೋಂಟ್ ಗೆಟ್ ಟು ಎಂಜಾಯ್. ಎಲ್ಲರ ಮುಂದೆ ಫೇಕ್ ಆಗಿದ್ದೇನೆ ಜೀವನ ಹೋಗುತ್ತೆ. ಸೊ ಬಿ ರಿಯಲ್, ಬಿ ಯು ಅನ್ನೋದೊಂದು ಫಾಲೋ ಮಾಡ್ತೀನಿ ನಾನು ಅಷ್ಟೇ. ಓಕೆ, ಡೈರೆಕ್ಟರ್ ಸರ್ ಬಗ್ಗೆ, ಲಭಾ ಸರ್ ಬಗ್ಗೆ ಏನಾದರೂ ಹೇಳಿ? ಈಸ್ ಅ ವಂಡರ್ಫುಲ್ ಪರ್ಸನ್. ಆ್ಯಂಡ್ ಅಫ್ಕೋರ್ಸ್ ಲಾಯರ್ ಬೇರೆ, ಅಡ್ವೊಕೇಟ್ ಬೇರೆ. ಅವ್ರದ್ದು ತುಂಬ ರಿಸರ್ಚ್ ಮಾಡಿ ಬಂದಿರ್ತಾರೆ. ಅವ್ರು ಏನಾದರೂ ಹೇಳಿರ್ತಾರೆ ನಮಗೆ ಅದು ಏನಂತ ಹೇಳ್ತಾರೆ, ತಲೆಯಿಂದ ಆಚೆನೆ ಒಳಗಡೆ ಹೋಗೋ ಚಾನ್ಸೇ ಇಲ್ಲ. ಅದು ಗೊತ್ತಾಗಲ್ಲ. ಇವ್ರ ಸೆಕ್ಷನ್ ಇದು, ಸೆಕ್ಷನ್ ಅದು ಇದು ಅಂತ ಎಲ್ಲ ಆ ಲ್ಯಾಂಗ್ವೇಜಲ್ಲಿ ಮಾತಾಡಿರ್ತಾರೆ. ನಮ್ಗೆ ಅರ್ಥ ಆಗಲ್ಲ. ಸೊ ಸುಮ್ಮನೆ ಇರ್ತಿದ್ವಿ ನಾವು. ಸರ್ ನೀವೇನು ಮಾಡೋಕೆ ಹೇಳ್ತೀರಾ ಹೇಳಿ, ನಾವು ಅದು ಮಾಡಿಕೊಂಡು ಕೊಡ್ತೀವಿ ಅಂತ. ಓಕೆ, ಸೋನಲ್ ಮೇಡಮ್ ಯಾವುದಾದ್ರೂ ಒಂದು ಡ್ರೀಮ್ ರೋಲ್ ಇದೆಯಾ, ಈ ಥರ ಕ್ಯಾರೆಕ್ಟರ್ ನಾನು ಮಾಡಬೇಕು ಫ್ಯೂಚರಲ್ಲಿ ಅನ್ನೋದು? ನಾನು ಎಲ್ಲ ಕಡೆ ಹೇಳಿದ್ದೀನಿ. ಶ್ರೀದೇವಿ ಅವರ ಸದಮಾ ಸಿನಿಮಾದಲ್ಲಿ ಒಂದು ರೋಲ್ ಇದೆ, ಆ ಥರ ಒಂದು ಸೀನ್. ಓಕೆ, ನೆಕ್ಸ್ಟ್ ಲಾಸ್ಟ್ ರ್ಯಾಪಿಡ್ ಫೈರ್ ರೌಂಡ್ ಮುಗಿಸ್ಬಿಡೋಣ. ಓಕೆ, ಮೊದಲನೇದು ನಿಮ್ಮ ಫಸ್ಟ್ ಜಾಬ್ ಯಾವುದು? ನಿಮ್ಮ ಫಸ್ಟ್ ಜಾಬ್ನ ಸ್ಯಾಲ್ರಿ ಎಷ್ಟು? ನನ್ನ ಫಸ್ಟ್ ಜಾಬೇ ಆ್ಯಕ್ಚುಲಿ ಇದೆ. ನನ್ನ ಫಸ್ಟ್ ಸಿನಿಮಾ ಏಕಸಕ್. ಅದೇ ಯಾವ? ದಟ್ ವಾಸ್ ಮೈ ಫಸ್ಟ್ ಜಾಬ್. ಆ್ಯಂಡ್ ಐ ಥಿಂಕ್ ನಂಗೆ ಸ್ಟಾರ್ಟಿಂಗ್ ಅವರು 10,000 ಏನೋ ಕೊಟ್ಟಿದ್ರು. 10,000 ರುಪೀಸ್ ಅಷ್ಟೇ ಕೊಟ್ಟಿರೋದು. ಇಲ್ಲ ಅದಕ್ಕಿಂತ ಮುಂಚೆ ಒಂದು ಫೋಟೋ ಶೂಟ್ ಮಾಡಿದೆ, ಅದಕ್ಕೆ 1,000 ಏನೋ ಕೊಟ್ಟಿದ್ರು ಅಷ್ಟೇ. ದಟ್ಸ್ ಇಟ್. ಓಕೆ, ರೀಸೆಂಟಾಗಿ ಯಾವ ಫಿಲಮ್ ನೋಡಿ ತುಂಬ ಎಮೋಷ್ನಲ್ ಆಗಿದ್ವಿ? ಕಾಟೇರ. ಓಕೆ, ನಿಮಗೆ ಆಡಿಯನ್ಸಿಂದ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಇಲ್ಲಿವರೆಗೂ ಮೆಮೊರಿಯಲ್ಲಿರೋದು? ದ್ಯಾಟ್ ಅದೇ ಐ ಥಿಂಕ್ ಇದು. ನಾನು ಹಂಬಲ್ ಆಗಿರ್ತೀನಿ. ಅದು ಒಂದು ಕಮೆಂಟ್ ಮಾಡ್ತಾನೆ ಇರ್ತಾರೆ, ನಂಗೆ ಪರ್ಸ್ನಲ್ ಆಗು ಹೇಳ್ತಾನೆ ಇರ್ತಾರೆ, ಮೇಡಮ್ ನೀವು ಹೆಂಗಿದ್ದೀರಾ ಹಂಗೆ ಇರಿ ಮೇಡಮ್, ಚೇಂಜ್ ಆಗಬೇಡಿ ಅನ್ನೋದು. ಅದು ಖಂಡಿತ ಚೇಂಜ್ ಆಗಲ್ಲ, ನಾನು ಹಂಗೆ ಇರ್ತೀನಿ. ಓಕೆ, ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಸೋನಲ್ ಯಾವ ವಿಷಯಕ್ಕೆ? ಅಯ್ಯೋ ಯಾವ್ದು ಟಪ್ಪಂತ ಬಂದ್ಬಿಡುತ್ತೆ ಏನಂತ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಒಂದು ಏನಾದರೂ ಹೇಳಿರ್ತೀನಿ ನನ್ನ ಸ್ಟಾಫ್ಗಳಿಗೆ, ಅದು ನೆನಪಿರಲ್ಲ, ಇದು ಅದೆಲ್ಲ ಇದ್ದರೆ ನನಗೆ ಸ್ಪಾಂಟೇನಿಯಸ್ ಆಗಿರಬೇಕು. ಏನಿದ್ರೆ ಆನ್ ಸ್ಪಾಂಟೇನಿಯಸ್ ಆಗಿ ಮಾಡಬೇಕು ನನಗೆ. ಐ ಡೋಂಟ್ ಲೈಕ್ ಲ್ಯಾಗಿಂಗ್ ಥಿಂಗ್ಸ್. ಅದು ಒಂದು ಅದಕ್ಕೆ ಕೋಪ ಬರುತ್ತೆ. ಅವ್ರು ಅದಕ್ಕಿಂತ ತುಂಬ ವಿಷಯಗಳಿದೆ. ಊಟ ಮಾಡುವಾಗ ಜಾಸ್ತಿ ಸೌಂಡ್ ಮಾಡಿದರೆ ಇರಿಟೇಷನ್ ಆಗುತ್ತೆ. ನಾನು ಟೇಬಲ್ ಇದ್ದರೆ ಯಾರಾದರೂ ಸೌಂಡ್ ಮಾಡಿದೆ, ನನ್ನ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಯಾರಾದರೂ ಇದೆ, ನಾನು ಸೌಂಡ್ ಮಾಡಿದರೆ ಅಲ್ಲಿ ಎದ್ದೋಗ್ತೀನಿ ನನಗೆ. ಅದು ಒಂದು ಇರಿಟೇಷನು, ಕೋಪ ಬೇರೆ ಬರುತ್ತೆ. ಲಾಟ್ ಆಫ್ ಥಿಂಗ್ಸ್. ಮೋಸ್ಟ್ ಆಫ್ ತುಳುವಲ್ಲಿ ನೀವು ಕಾಮನ್ ಆಗಿ ಯೂಸ್ ಬೈಯೋ ವರ್ಡ್ ಯಾವುದು ತುಳುವಲ್ಲಿ ಕಾಮನ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ? ಎಲ್ಲ ಮಂಗಳೂರವ್ರಿಗೆ ಗೊತ್ತು, ಬ್ಯಾ. ಐ ಡೋಂಟ್ ನೋ ದಟ್, ಗೊತ್ತಿಲ್ಲ ಮೇಡಮ್. ಓಕೆ, ಯಾವತ್ತಾದರೂ ಸೋಷಿಯಲ್ ಮೀಡಿಯಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ? ಇಲ್ಲ, ಮಾಡಿಲ್ಲ. ನೆವರ್ ಕ್ರಿಯೇಟೆಡ್ ಅ ಫೇಕ್ ಅಕೌಂಟ್, ಬಟ್ ಐ ಥಿಂಕ್ ಐ ಶುಡ್. ಐ ಆಮ್ ಪ್ಲಾನಿಂಗ್ ಟು. ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅಲ್ಲ, ಐ ಆಮ್ ಪ್ಲಾನಿಂಗ್ ಟು. ನಿಮ್ಮ ಮೊಬೈಲಲ್ಲಿ ವಿಚಿತ್ರವಾಗಿ ಸೇವ್ ಮಾಡಿರೋ ನಂಬರ್ ಯಾವುದು? ಯಾರ್ದು? ತುಂಬ ಇದೆ. ತುಂಬ ನಿಮಗೆ ಇಷ್ಟ ಆಗಿರೋ ವಿಚಿತ್ರವಾಗಿರೋ ನೀವು? ಐ ಥಿಂಕ್ ಒಂದು ಟಿಂಗ್ರಿ ಬಿಲ್ಲಿ ಅಂತ ಇದೆ. ಟಿಂಗ್ರಿ ಬಿಲ್ಲಿ ಮೈ ಸಿಸ್ಟರ್. ನನ್ನ ಸಿಸ್ಟರ್ ಹೆಸರು. ಮತ್ತೆ ಪಂಪ್ಕಿನ್ ಅಂತ ಒಂದಿದೆ. ಪಂಪ್ಕಿನ್. ತುಂಬ ಇದೆ. ಇದೆರಡು.
ತಿಂಗ್ರಿಬಿಲಿ ಐ ಥಿಂಕ್ ಇಸ್ ದ ಯಾವತ್ತಾದ್ರೂ ಯಾವುದಾದ್ರು ಒಂದು ಹೋಟ್ಲಲ್ಲಿ ತಿನ್ಕೊಂಡು ಚೆನ್ನಾಗಿ ಗಡತ್ತಾಗಿ ತಿಂದು ಬಿಲ್ ಕೊಡದೆ ಎಸ್ಕೇಪ್ ಆಗಿರೋ ಸೀನ್ ಇದೆಯಾ? ಮಾಡಿಲ್ಲ ಬಟ್ ಇಲ್ಲಿವರೆಗೂ. ಇದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗಲೇ ಇಲ್ಲ. ಐ ವಿಶ್ ಐ ಕುಡ್ ಡೂ ಇಟ್. ಅಲ್ಲ ಬಟ್ ಇಲ್ಲ. ಅವಕಾಶ ಸಿಕ್ಕಿದಾಗ ಪಾಸ್ಟ್ಗೆ ಹೋಗಿ ಯಾವುದಾದ್ರೂ ಒಂದು ವಿಷಯನ ನೀವು ಮತ್ತೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಬರೋಕ್ಕೆ ಇಷ್ಟಪಡೋದಾದ್ರೆ ಯಾವ ಒಂದು ವಿಷಯ ಯಾವುದೂ ಇಲ್ಲ? ನಾನು ಹೇಳ್ದಲ್ಲ, ನಾನು ಮಾಡೋ ಸಿನಿಮಾನು ರಿಪೆಂಟ್ ಮಾಡಲ್ಲ. ನಾನು Okay. ಒಂದು ಫ್ಲಾಪ್ಸ್ ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ನನಗೆ ಅದು ರಿಪೆಂಟೆನ್ಸ್ ಇಲ್ಲ. ಯಾಕೆಂದರೆ ಎಲ್ಲ ಸಿನಿಮಾದಲ್ಲಿ ಏನಾದರೂ ಕಲಿತಾ ಇರ್ತೀವಲ್ಲ, ದಟ್ ಈಸ್ ಒನ್. ಆ್ಯಂಡ್ ಐ ಹ್ಯಾವ್ ನೋ ರಿಪೆಂಟ್. ಐ ಥಿಂಕ್ ಚೆನ್ನಾಗಾಗಿದೆ ಇವತ್ತವರೆಗೂ. ನನ್ನ ಲೈಫ್ ಇಸ್ ಗೋನ್. ಹೌದು, ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಐ ಆಮ್ ಬ್ಲೆಸ್ಡ್. ತುಂಬ ಅಂದರೆ ತುಂಬ ಫೇವ್ರೆಟ್ ಚೈಲ್ಡ್ ಆಫ್ ಗಾಡ್ ಅಂತ ಹೇಳ್ಬೋದು. ತುಂಬ ಬ್ಲೆಸ್ಡ್ ಇದ್ದೀನಿ ಆ್ಯಂಡ್ ಚೆನ್ನಾಗಿ ಹೋಗಿದೆ ಇವತ್ತವರೆಗೂ ನನ್ನ ಜೀವನ. ಸ್ಕೂಲ್